ಹಾಯ್ ಫ್ರೆಂಡ್ಸ್, ಬೆಳಗ್ಗೆ 5:40 ಆಗಿದೆ. ನಾನು ಈಗ ತಾನೇ ನನ್ನ ನಮಾಜನ್ನು ಮುಗಿಸಿದ್ದೀನಿ ಮತ್ತು ಸ್ವಲ್ಪ ಹೊತ್ತು ಕೂತ್ಕೊಂಡು ಕುರಾನ್ ಕೂಡ ಮುಗಿಸಿದ್ದೀನಿ. ನನ್ನ ಬೆಳಗಿನ ರೂಟೀನ್ ಸ್ಟಾರ್ಟ್ ಆಗೋದೆ ನಾನು ಒಂದೊಂದು ಸಲ ಹುಷಾರಿಲ್ಲ ಅಂದರೆ ಮಲಗೇ ಬಿಡ್ತೀನಿ. ಆಗ ಗೊತ್ತಾಗುತ್ತೆ ಮಿಸ್ ಮಾಡ್ಕೊಂಡಲ್ಲ ಎಷ್ಟೊಂದು ಇವತ್ತು ಅಂತ. ಏನೂ ಮಾಡೋಕ್ಕಾಗಲ್ಲ. ಹೆಲ್ತ್ ಆಗಿದೆ, ಹೆಲ್ತ್ ಬಗ್ಗೆ ನಾನು ಯೋಚನೆ ಮಾಡಲೇಬೇಕು. ಅದಕ್ಕೋಸ್ಕರ ಫಸ್ಟು ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಮಾಜ್ ಮಾಡಿದ್ದೀನಿ. ಫ್ರೆಂಡ್ಸ್, ನಾನು ತಿಳಿಸ್ಕೊಡೋದು ನನಗೆ ಗೊತ್ತಿರೋ ಅಭಿಪ್ರಾಯಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆದಷ್ಟು. ನನಗೆ ಲಾಸ್ಟ್ ಇಯರ್ ನವಂಬರಲ್ಲಿ ನನಗೆ ಒಂದು ಚಿಕ್ಕದಾದ ಒಂದು ಗಂಟು ಅನುಭವ ಆಯಿತು ನನ್ನ ಬಾಡಿನಲ್ಲಿ. ಅಂದರೆ ಯಾವ ಥರ ಹೇಗೆ ಅಂತ ನನಗೂ ಗೊತ್ತಿಲ್ಲ. ನನ್ನ ಫ್ಯಾಮಿಲಿ ಹಿಸ್ಟ್ರಿನಲ್ಲಿ ಯಾವುದೇ ಥರದ ಕ್ಯಾನ್ಸರ್ ಪೇಷಂಟ್ಗಳನ್ನ ನಾನು ನೋಡಿಲ್ಲ. ಸೊ ಏನಾದರೂ ನಮಗೆ ಬರಬೇಕಂದ್ರೆ ಚಾನ್ಸು 10 to 20% ನಮಗೆ ನಮ್ಮ ವಂಶದಿಂದ ನಮಗೆ ಕ್ಯಾನ್ಸರ್ ಬರೋಕ್ಕೆ ಚಾನ್ಸಸ್ ಇದೆ ಅನ್ನೋದನ್ನು ನಾನು ತಿಳ್ಕೊಂಡಿದ್ದೆ ಫಸ್ಟೇ. ಬಟ್ ಈ ಗಂಟು ನನಗೆ ಇಷ್ಟೊಂದು ಕಷ್ಟ ಕೊಡುತ್ತೆ, ಇಷ್ಟೊಂದು ನನ್ನ ಲೈಫನ್ನೇ ಚೇಂಜ್ ಮಾಡುತ್ತೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಿರಲಿಲ್ಲ. ಸೊ ನವಂಬರ್ ಹೊರಟೋಯ್ತು. ಡಿಸೆಂಬರು ಲಾಸ್ಟ್ವರೆಗೂ ನಾನು ನೋಡೋಣ, ನಮ್ಮ ಬಾಡಿನಲ್ಲಿ ಹಾರ್ಮೋನ್ ಚೇಂಜಸ್ಸಿಂದ ಕೆಲವೊಂದು ಗಂಟುಗಳು ಬರುತ್ತೆ ಪೀರಿಯಡ್ಸ್ ಟೈಮಲ್ಲಿ, ಮತ್ತು ಅದು ಹೋಗುತ್ತೆ. ಆ ಥರ ಎಲ್ಲ ಅನುಭವಗಳನ್ನು ನಾನು ಆಗಾಗಲೇ ನಮ್ಮ ಫ್ರೆಂಡ್ ಸರ್ಕಲೆಲ್ಲ ನಾನು ನೋಡಿದ್ದೆ. ಬಟ್ ನನ್ನ ಗಂಟು ಏನಾಯ್ತಂದರೆ ಡಿಸೆಂಬರ್ಗೂ ಹೋಗಲಿಲ್ಲ. ಡಿಸೆಂಬರ್ಗೂ ಹೋಗಲಿಲ್ಲ. ನನಗೆ ಚಿಂತೆ ಸ್ಟಾರ್ಟ್ ಆಗೋಯಿತು. ಡಿಸೆಂಬರ್ 15 ಹೋಯಿತು, 20 ಹೋಯಿತು. ಸೊ ನಾನು ಸ್ಟಾರ್ಟ್ ಮಾಡಿದೆ. ನಾನು ಫಸ್ಟು ನನ್ನ ಗಂಟಿಗೆ ತೋರಿಸ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿದ್ದು ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲೆ KC ಜನರಲ್ ಹಾಸ್ಪಿಟಲ್ಗೆ ನಾನು ಹೋದೆ, ಮಲ್ಲೇಶ್ವರಮಲ್ಲಿ. ಅಲ್ಲಿ ಹೋದೆ ನಾನು. ಅಲ್ಲಿ ಹೋಗಿದ ತಕ್ಷಣ ನನಗೆ ಇಷ್ಟೊಂದು ನಾಲೆಜೇ ಇಲ್ಲ. ಅದು ಕ್ಯಾನ್ಸರ್ ಇದೆ ಅಂತ ನನಗೆ ಗೊತ್ತೇ ಇಲ್ಲ. ನಾನು ಸ್ಟ್ರಾಂಗ್ಲಿ ಹೋದೆ, ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸ್ದೆ. ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನಾನು 9 ಗಂಟೆಗೆ ಬಸ್ ಹತ್ತೆ, 10 ಗಂಟೆಗೆ ಕರೆಕ್ಟಾಗಿ ಮಲ್ಲೇಶ್ವರಮಲ್ಲಿದ್ದೆ. ಹೋದೆ, ಡಾಕ್ಟ್ರೆಲ್ಲ ಸಿಕ್ಕಿದ್ರು. ಅವರೆಲ್ಲ ಚೆಕಪ್ಸ್ ಎಲ್ಲ ಮಾಡಿಸಿದ್ರು. ಅವರು ಸೀನಿಯರ್ಸ್ ಲೇಡಿ ಡಾಕ್ಟರ್ಸೇ ಎಲ್ಲ ನಮಗೆಲ್ಲ ಚೆಕಪ್ ಎಲ್ಲ ಮಾಡಿಬಿಟ್ಟು ಮತ್ತು ಅವರು ಕೆಲವೊಂದು ಟೆಸ್ಟ್ಗಳನ್ನು ಬರೆದ್ರು ಫಸ್ಟು. ಆ ಟೆಸ್ಟ್ಗಳಲ್ಲಿ ಏನಾಯ್ತಂದರೆ ಒಂದು ಸ್ಕ್ಯಾನ್ ಇತ್ತು. ಆ ಒಂದು ಸ್ಕ್ಯಾನಲ್ಲಿ ಅವ್ರಿಗೆ ಕೊಂಚ ಎಲ್ಲೋ ಅವ್ರಿಗೆ ಕನ್ಫ್ಯೂಸ್ ಆಯಿತು. ಇದರಲ್ಲಿ ಏನಿದೆ ಅಂತ ಅವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು. ಸೊ ನನಗವರು ಹೇಳಿಲ್ಲ. ನೆಕ್ಸ್ಟ್ ಡೇ ಕೆಲವೊಂದು ಬ್ಲಡ್ ರಿಪೋರ್ಟ್ಸ್ಗಳನ್ನು ಮಾಡಿಸ್ಬೇಕಂದ್ರು. ಓಕೆ, ಬ್ಲಡ್ ರಿಪೋರ್ಟ್ಸ್ ಆಯಿತು. ಹೀಗೆ ನಾನು 4-5 ದಿವಸ ಕಳೆದುಬಿಟ್ಟೆ. ಲಾಸ್ಟಲ್ಲಿ 5ನೇ ದಿವಸ ಶುಕ್ರವಾರ ಅದೇ ನಿಮ್ಮದೊಂದು FNAC ಟೆಸ್ಟ್ ಇದೆ, ಅದನ್ನು ಮಾಡಿಸ್ಕೊಂಡು ಬನ್ನಿ ಅಂದರು. ಸೊ ಮಾಡಿಸ್ಕೊಂಡು ಬರೋಕ್ಕೆ ಹೋದಾಗ ಆ ಒಂದು ರಿಪೋರ್ಟ್ ನನಗೆ ಮಧ್ಯಾಹ್ನ 12:30ಗೆ ಸಿಕ್ಬಿಡ್ತು. ನನಗೆ ಒಂದೇ ದಿವಸಕ್ಕೆ FNAC ಟೆಸ್ಟ್ ರಿಪೋರ್ಟ್ ನನಗೆ ಸಿಕ್ತು. ಸೊ ಅಲ್ಲಿ ಹೋದೆ. ಡಾಕ್ಟರ್ಸ್ ಎಲ್ಲ ಊಟಕ್ಕೆ ಹೋಗಿದ್ರು. ಲಂಚ್ ಬ್ರೇಕ್ ಇತ್ತು ಅವ್ರಿಗೆ. 3 ಗಂಟೆಗೆ ಬಂದರು. 3 ಗಂಟೆಗೆ ಬಂದಾಗ ನಮ್ಮ ಡಾಕ್ಟ್ರು ನನಗೆ ಸಿಗಲಿಲ್ಲ. ಸೊ ನಾನು ಶನಿವಾರ ಹೋಗೋದು ಬೇಡ ಅಂತ ಮತ್ತೆ ಶನಿವಾರ ಭಾನುವಾರ ಇದ್ಬಿಟ್ಟೆ. ಮತ್ತೆ ಹೋದೆ. ನಾನು ಹೋಗ್ಬಿಟ್ಟು ಸೋಮವಾರ ಕಂಟಿನ್ಯೂಸ್ಲಿ ನಂದು ಏನಿತ್ತು ಅದನ್ನೆಲ್ಲ ಮಾಡಿದ ತಕ್ಷಣ ಅಲ್ಲೇನಾಯಿತು, ನನ್ನ ಡಾಕ್ಟ್ರು ನನಗೆ ಸಿಗಲಿಲ್ಲ. ಸೊ ನಾನು ಬೇರೆ ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಯಿತು. ಅಲ್ಲೇ ಪ್ರಕಾಶ್ ಡಾಕ್ಟ್ರ್ ಅಂತ ಬಹಳ ಒಳ್ಳೆ ಸರ್ಜನ್ ಅವರು, KC ಜನರಲ್ ಹಾಸ್ಪಿಟ್ಲಿಗೆ. ಅಲ್ಲಿ ಹೋದೆ. ಅವರು ಹೋಗಿದ ತಕ್ಷಣ ನನಗೆ ಹೇಳಿದರು, ನೋಡಮ್ಮ, ನೀನು ಒಬ್ಬಳೇ ಇದೆಯಾ? ನಾನು ಒಬ್ಬಳೇ ಹೋಗಿ ತಿರುಗಾಡಿದ್ದೆ ಎಲ್ಲ ಟೆಸ್ಟ್ಗೂ ಎಲ್ಲ ಚೆಕಪ್ಸ್ಗೂ. ಮನೇಲಿ ಬರ್ತೀರಂದ್ರು, ಅಮ್ಮನಿಗೂ ಹುಷಾರಿಲ್ಲ, ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋಗಲೇಬೇಕು. ನಾನು ಫ್ರೀಯಾಗಿ ಇದ್ದೀನಲ್ಲ ಅಂತ ನಾನು ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ನನಗೆ ಯಾವುದೇ ಥರ ಪೇನ್ ಇಲ್ಲ, ನನಗೆ ಯಾವುದೇ ಥರದ ಕಷ್ಟ ಇಲ್ಲ, ನನಗೆ ಯಾವುದೇ ಥರ ಸಿಮ್ಟಮ್ಸ್ ಇಲ್ಲ. ಚೆನ್ನಾಗಿದ್ನಲ್ಲ. ನಾನು ಹೋಗಿ ನೋಡಿದ ತಕ್ಷಣ ಏನಾಯ್ತಂದರೆ ಅವರು ಡಾಕ್ಟ್ರು ನನಗೆ ರಿಪೋರ್ಟ್ ನೋಡಿಬಿಟ್ಟು ಎಲ್ಲ ಕರೆಕ್ಟಾಗಿ ಡೀಟೇಲಾಗಿ ಹೇಳಿದರು. ನೋಡಮ್ಮ, ನಿಮಗೆ ಏನಾಗಿದೆ ಏನಿಲ್ಲ, ನಾವು ಒಂದು ಎಕ್ಸಿಷನ್ ಬಯಾಪ್ಸಿ ಅಂತ ಮಾಡಲೇಬೇಕು. ಯಾಕೆಂದರೆ ನಮಗೆ ಕೆಲವೊಂದು ಡೌಟ್ಸ್ಗಳು ನಮಗೆ ಇದೆ. ಬಟ್ ಆ ಎಕ್ಸಿಷನ್ ಬಯಾಪ್ಸಿ ಮಾಡಿದ್ರೇ ನಿನಗೆ ಏನಿದೆ ಅಂತ ಹೇಳೋಕ್ಕಾಗೋದು. ಡೌಟ್ ಇರ್ಬೋದು, ಆಗ್ಲೂಬೋದು, ಇಲ್ಲದೇ ಇರ್ಬೋದು, ನಿನಗೆ ಸ್ಟಾರ್ಟ್ ಆಗಿರ್ಬೋದು ಅಂತ ಪ್ರತಿಯೊಂದು ಡೀಟೇಲ್ಸು ನನಗೆ ಕೊಟ್ಟರು. ನನಗಂತೂ ಫುಲ್ಲು ಮೈಯೆಲ್ಲ ಬೆವರು ನಿಂತ್ಕೊಂಡ್ಬಿಟ್ಟಿದ್ದೀನಿ. ಇವರು ಈ ಥರ ಇಷ್ಟೊಂದು ಒಂದು ವಾರದಿಂದ ತಿರುಗಿದ್ದಕ್ಕೆ ನನಗೆ ಇಷ್ಟೊಂದು ದೊಡ್ಡದಾಗಿ ಒಂದು ಶಾಕ್ ಸಿಗುತ್ತೆ ಅಂತ ನಾನು ಯೋಚನೆ ಮಾಡಿರಲಿಲ್ಲ. ಸೊ ಹೋದೆ, ಅಲ್ಲಿ ನಿಂತ್ಕೊಂಡೆ, ಮರದಡೆ ಕೂತ್ಕೊಂಡೆ. ಅಲ್ಲಿವರೆಗೂ ನಾನು ಟಿಫನ್ ಮಾಡಿರಲಿಲ್ಲ, ನಾಷ್ಟ ಬೆಳಗ್ಗೆದಿರಲಿಲ್ಲ. ಒಂದು ಲೋಟ ಟೀನಲ್ಲಿ ಹೋಗಿದ್ದೆ ಮನೆಯಿಂದ, ಅದರಲ್ಲೇ ಇದ್ದೆ. ಮತ್ತೆ ಬಂದೆ, ಮತ್ತೆ ಕೂತ್ಕೊಂಡೆ, ಮತ್ತೆ ಹೋದೆ. ಒಬ್ಬರು ಫ್ರೆಂಡ್ಸ್ ಅದರಲ್ಲೇ ಅವರು ಹೇಳಿದರು, ಏನೂ ಆಗಲ್ಲ,
ಇನ್ನು ರಿಪೋರ್ಟ್ಸ್ ಬರಬೇಕಿದೆಯಲ್ಲ, ಇನ್ನೂ ಒಂದು ಚೆಕಪ್ ಆಗಬೇಕಿದೆ ನಿಂದು. ಅದೆಲ್ಲ ಆದಮೇಲೆ ಯೋಚನೆ ಮಾಡಬೇಡ. ನನಗೆ ಯೋಚನೆ ಆ ಥರ ಯೋಚನೆ ಇಲ್ಲ. ಆಗಿದೆ, ಏನೋ ಒಂದು ಮಾಡಿಸ್ಕೊಳ್ಳೋಣ, ಟ್ರೀಟ್ಮೆಂಟ್ ಇದೆ, ಒಳ್ಳೊಳ್ಳೆ ಫೆಸಿಲಿಟೀಸ್ ಇದೆ, ನಮಗೋಸ್ಕರ ಗೌರ್ಮೆಂಟ್ ಒಳ್ಳೊಳ್ಳೆ ಸ್ಕೀಮ್ಗಳನ್ನು ಬಿಟ್ಟಿದೆ ಅನ್ನೋದೆಲ್ಲ ನನಗೆ ನಾಲೆಜ್ ಇತ್ತು. ನಾನು ನೋಡ್ತಾ ಇದ್ದೆ. ಎಲ್ಲಾದರೂ ಹಾಸ್ಪಿಟ್ಲ್ ಕಡೆ ಹೋದಾಗೆಲ್ಲ ನಾನು ಎಲ್ರಿಗೂ ಅಬ್ಸರ್ವ್ ಮಾಡ್ತಿದ್ದೆ, ಎಲ್ಲ ಪೇಷಂಟ್ಗೂ ಅಬ್ಸರ್ವ್ ಮಾಡ್ತಿದ್ದೆ. ನನಗೆ ನೋವಿಲ್ಲ, ನನಗೆ ಯಾವುದೇ ಥರದ ಕಷ್ಟ ಆಗಿಲ್ಲ ಕೇಳಿದ ತಕ್ಷಣ. ಆದರೆ ಇದರ ಮುಂದೆ ಬರೋ ಟ್ರೀಟ್ಮೆಂಟ್ಗಳ ಬಗ್ಗೆ ನನಗೆ ತುಂಬ ಯೋಚನೆ ಇತ್ತು. ಇದು ಚಿಕ್ಕದೇ ಇರ್ಬೋದು, ನನಗೆ ಅರ್ಲಿ ಸ್ಟೇಜೇ ಇರ್ಬೋದು, ನನಗೆ ದೊಡ್ಡದಾಗೇ ಇರ್ಬೋದು. ಬಟ್ ಈ ಟ್ರೀಟ್ಮೆಂಟ್ ತುಂಬ ಲಾಂಗ್ ಟರ್ಮ್ ಹೋಗುತ್ತೆ. ನಮ್ಮ ಬಾಡಿ ಮೇಲೆ ತುಂಬ ಸೈಡ್ ಎಫೆಕ್ಟ್ ಬೀಳುತ್ತೆ, ನಮ್ಮ ಬಾಡಿ ಫುಲ್ ವೀಕ್ ಆಗಿಬಿಡುತ್ತೆ. ನನಗೆ ಅದು ಯೋಚನೆ ಇತ್ತು ಫ್ರೆಂಡ್ಸ್. ಇವತ್ತಿಗೆ ನನ್ನ ಮಕ್ಕಳಿಗೆ ಟೈಮ್ ಆಗ್ತಾಯಿದೆ, ಸ್ಕೂಲ್ಗೆ ನಾನು ರೆಡಿ ಮಾಡಬೇಕು. ಸೊ ನಾನು ಆದಷ್ಟು 10 ಗಂಟೆ ಮೇಲೆ ಇನ್ನೂ ಒಂದು ವಿಡಿಯೋ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.